ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಈಗ ಸಿಟಿ ರೌಂಡ್ಸ್. ದೇವರಜೀವನಹಳ್ಳಿ ವಾರ್ಡ್ಗೆ ನೀರು ಪೂರೈಸಲು ಆಗ್ರಹ. ಪಾಲಿಕೆ ಸದಸ್ಯ ಸಂಪತ್ ರಾಜ್ರಿಂದ ಬಿಬಿಎಂಪಿ ಮಾಸಿಕ ಸಭೆಯಲ್ಲಿ ಖಾಲಿ ಕೊಡ ಪ್ರದರ್ಶನ. ಯಶವಂತಪುರದಲ್ಲಿ ಕ್ಲಿಕ್ ಟ್ರೋನಿಕ್ ಎಲೆಕ್ಟ್ರಾನಿಕ್ ಮಳಿಗೆ ಉದ್ಘಾಟಿಸಿದ ಕೇಂದ್ರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ವೀರಭದ್ರ ಸಿಂಗ್. ಆದ್ಯತಾ ಖರೀದಿ ನೀತಿಯಡಿ ಎಸ್ಸಿ ಎಸ್ಟಿ ಕಾರ್ಮಿಕರು ಉತ್ಪಾದಿಸುವ ಉತ್ಪನ್ನಗಳಿಗೆ ಸಬ್ಸಿಡಿ ನೀಡಲು ಚಿಂತನೆ. ಟಾಟಾ ಮೋಟಾರ್ಸ್ನಿಂದ ಐಷಾರಾಮಿ ಟಾಟಾ ಸುಮೋ ಗೋಲ್ಡ್ ಕಾರು ಬಿಡುಗಡೆ. 5.37 ಲಕ್ಷ ರೂಪಾಯಿ ಬೆಲೆಯ ಕಾರಿನಲ್ಲಿ ಐಷಾರಾಮಿ ಆಸನ ವ್ಯವಸ್ಥೆ, ಜಿಎಕ್ಸ್, ಇಎಕ್ಸ್, ಎಲ್ಇಎಕ್ಸ್ ಮತ್ತು ಸಿಎಕ್ಸ್ ಮಾದರಿಯ ಕಾರುಗಳು ಲಭ್ಯ. ಬೆಂಗಳೂರಿನ ಪ್ರಸಿದ್ಧ ಚಿನ್ನದ ವ್ಯಾಪಾರಿ ಕೋಪರ್ತಿ ವಿಶ್ವನಾಥಯ್ಯ ಶೆಟ್ಟಿಗೆ 105ನೇ ಹುಟ್ಟುಹಬ್ಬ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೇಕ್ ಕತ್ತರಿಸಿ ಅದ್ದೂರಿ ಆಚರಣೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣರಿಂದ ವಿಶ್ವನಾಥಯ್ಯ ಶೆಟ್ಟಿಗೆ ಸನ್ಮಾನ. ಪ್ರತಿಷ್ಠಿತ ಆರ್ಎನ್ಎಸ್ ಗ್ರೂಪ್ನ ರಾಜ್ಯದ ಹಲವು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ. ಬೆಂಗಳೂರಿನ ವಸಂತನಗರದ ನಿವಾಸ, ಮುರುಡೇಶ್ವರ ಸೆರಾಮಿಕ್ಸ್ ಮತ್ತು ಯಶವಂತಪುರದ ಆರ್ಎನ್ಎಸ್ ಮೋಟಾರ್ಸ್ ಮೇಲೆ ದಾಳಿ. ದಾಖಲೆ ಪತ್ರಗಳ ಪರಿಶೀಲನೆ. ಆಟದ ಮೈದಾನದಲ್ಲಿ ಕಾಲ ಕಳೀತಾ ಇದ್ದ ಟೀಂ ಇಂಡಿಯಾದ ಸ್ಪಿನ್ ಮಾಂತ್ರಿಕ ಹರ್ಭಜನ್ ಸಿಂಗ್ ಇವತ್ತು ಬನ್ನೇರುಘಟ್ಟದ ಜೈವಿಕ ಉದ್ಯಾನಕ್ಕೆ ಭೇಟಿ ನೀಡಿದ್ರು. ಇವರು ಜೊತೆಗೆ ಇಬ್ಬರು ಗೆಳತಿಯರು ಬಂದಿದ್ರು. ಬನ್ನೇರುಘಟ್ಟ ಪಾರ್ಕ್ ಹಾಗೂ ಇಲ್ಲಿನ ಹುಲಿ ಹಾಗೂ ಸಿಂಹ ಸಫಾರಿ ವೀಕ್ಷಿಸಿದ ನಂತರ ಇಲ್ಲಿನ ಪಾತ್ರಗಿತ್ತಿಗಳ ಪಾರ್ಕ್ನಲ್ಲಿ ಹೆಚ್ಚು ಸಮಯವನ್ನು ಕಳೆದ್ರು. ಪಾರ್ಕ್ ನಿರ್ವಹಣೆ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು. एक्चुअली इनका जो एक्टिविटी है परमेश बंदलवा. ಸ್ಯಾಂಡಲ್ವುಡ್ ಸ್ಟೈಲಿಶ್ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ತಮ್ಮ ಅಪ್ಕಮಿಂಗ್ ರೊಮ್ಯಾಂಟಿಕ್ ಕಮರ್ಷಿಯಲ್ ಸಿನಿಮಾ ದೇವ್ ಸನ್ ಆಫ್ ಮುದ್ದೇಗೌಡ ಚಿತ್ರದ ಪ್ರಮೋಷನ್ಗಾಗಿ ಇವತ್ತು ನಿರ್ದೇಶಕ ಇಂದ್ರಜಿತ್ ಫ್ಯಾಷನ್ ಶೋನ ಆಯೋಜಿಸಿದ್ರು. ಈ ರ್ಯಾಂಪ್ ವಾಕ್ನಲ್ಲಿ ನಟ ದಿಗಂತ್ ಮತ್ತು ಮುಂಬೈ ಮೂಲದ ಬ್ರೆಜಿಲ್ ಮಾಡೆಲ್, ಈ ಚಿತ್ರದ ನಟಿ ಕೂಡ ಇದ್ರು. ಅದರ ಒಂದು ಝಲಕ್ ಇಲ್ಲಿದೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.